ಇವತ್ತು ಆಂಕರ್ಗಳು ಬಂದಿದ್ದ ತಕ್ಷಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಅವರು ಅಟ್ಯಾಕಿಂಗ್ ಅಂದ್ರೆ ಕೂಗಾಡುವುದು ಅರಚಾಡುವುದು ಅಂದ್ಕೊಂಡಿದ್ದಾರೆ. ಬಟ್ ಕೂಗಾಡೋದು ಅರಚಾಡೋದೇ ಆಂಕರಿಂಗ್ ಅಲ್ಲ. ದಟ್ ಈಸ್ ನಾಟ್ ದ ವೇ ಆಫ್ ಕಮ್ಯುನಿಕೇಶನ್ ಅಟ್ ಆಲ್. ನಿಮಗೆ ನೀವು ಹೇಳುವುದಿರುತ್ತಲ್ಲ, ಅದು ನೇರವಾಗಿ ನೋಡುಗನ ಹೃದಯವನ್ನ ತಟ್ಟಬೇಕು. ಅಂದ್ರೆ ನೀವು ಮಾತನಾಡುವಾಗ ನೀವು ಆಂಕರ್ ಭಾಷೆಯಲ್ಲಿ ಕೂತ್ಕೊಂಡಿರಿ, ಅವ್ರಿಗೆ ಒಂದು ಸಾವಿನ ಸುದ್ದಿಗೂ ಒಂದು ಬರ್ತ್ಡೇ ಪಾರ್ಟಿ ಸುದ್ದಿಗೂ ಇನ್ಯಾರ್ದಕ್ಕೂ ಆ ನಡುವೆ ಒಂದು ವ್ಯತ್ಯಾಸ ಇವತ್ತಿನ ದಿನ ಮರ್ತೋಗ್ಬಿಟ್ಟಿದೆ ಅಂತ. ಅವನು ಒಂದೇ ರೀತಿ ಬರ್ಬೇಕಾದ್ರೆ ಹಾಗೆ ನಾನು ಇವತ್ತು ಯಾರನ್ನು ಬೈಲಿ. ಅಗ್ರೆಸಿವ್ ಜರ್ನಲಿಸಮ್ ಅಂದ್ರೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೋದು, ಬೈಬೇಕು. ಯು ಸಿ ಆ ರೀತಿಯಲ್ಲಿ ಇವರು ಒಂದೇ ರೀತಿ ಶಬ್ದ ಭಯೋತ್ಪಾದಕರು ಅಂತ. ಅಂದ್ರೆ ಮಾಧ್ಯಮದವರೇ ಒಂದು ರೀತಿ ಭಯೋತ್ಪಾದಕರಾಗಿ ಇವತ್ತಿನ ದಿನ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ. ಸೊ ಈಗ ಅಂದ್ರೆ ಅಭಿರುಚಿಗಳು ಹೇಗೆ ಬದಲಾವಣೆ ಆಗ್ತಾ ಇದೆನೋ ಅದೇ ರೀತಿಯಾಗಿ ಬದಲಾಗ್ತಾ ಇದೆ ಮಾಧ್ಯಮ ಅನ್ನುವಂಥ ಮಾತಿದೆ. ಇದಕ್ಕೆ ನೀವೇನ್ ಹೇಳ್ತೀರಿ? ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ಎ ಸೇಲಬಿಲಿಟಿ ಅಂಡ್ ಕ್ರೆಡಿಬಿಲಿಟಿ ಅಂತ. ನೀವು ಕ್ರೆಡಿಬಿಲಿಟಿಯನ್ನ ಮೇಂಟೈನ್ ಮಾಡದೆ ಇದ್ರೆ ನಿಮಗೆ ಕ್ರೆಡಿಬಿಲಿಟಿ ಮತ್ತು ಸೇಲೆಬಿಲಿಟಿಯ ನಡುವೆ ಒಂದು ಸಮತೋಲನವನ್ನ ಕಾಪಾಡೋಕ್ ಸಾಧ್ಯ ಆಗದಿದ್ರೆ ಇವುಲ್ಲಿಸ್ತೆ. ಒಂದು ಶಬ್ದಕ್ಕೆ ಯಾವ ಒತ್ತು ಕೊಡಬೇಕು, ಯಾಕೆ ಒತ್ತು ಕೊಡಬೇಕು, ಅದು ಬಹಳ ಮುಖ್ಯ. ಇವತ್ತಿನ ಟ್ಯಾಂಕರ್ಗಳಿಗೆ ಬದುಕು ಕಾಣಲ್ಲ. ಅದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಾನು ಶುಗರ್ಲೆಸ್ ಕಾಫಿ ಕುಡಿಯೋದು ಕಣ್ರಿ. ನಾನು ಒಂದು ಹೋಟೆಲಿಗೆ ಹೋದ್ರೆ ಆಯ್ತಾ, ಮೊದಲನೇದಾಗಿ ಕಾಫಿ ಶುಗರ್ಲೆಸ್ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಕಾಫಿ ಅಂತ ತಕ್ಷಣ ಶುಗರ್ಲೆಸ್ ಮರ್ತ್ಬಿಡ್ತಾನೆ. ಒಂದು ಶಬ್ದ ನಾನು ಶುಗರ್ಲೆಸ್ ಪ್ರೆಸ್ ಮಾಡಿ ಶುಗರ್ಲೆಸ್ ಕಾಫಿ ಅಂದ್ರೆ ಪ್ರತಿ ಕ್ಷಣ ಶುಗರ್ಲೆಸ್ ಕೊಡ್ತಾರೆ. ನಾನು ಕಾಫಿ ಶುಗರ್ಲೆಸ್ ಅಂದ್ರೆ ಕಾಫಿ ಬರುತ್ತೆ, ಬಹುತೇಕ ಸಂದರ್ಭದಲ್ಲಿ ಶುಗರ್ಲೆಸ್ ಕೊಡಲ್ಲ. ಅಂದ್ರೆ ಒಂದು ಶಬ್ದ ಇರುತ್ತಲ್ಲ, ನಾವು ಶಬ್ದವನ್ನ ತೆಗೆದುಕೊಳ್ಳುವ ರೀತಿ ಅದನ್ನ ಹ್ಯಾಕ್ ಪೋಣಿಸ್ಬೇಕು, ಅದೊಂದು ಮಾಲೆ ಟೈಪ್. ಅದು ನಾನು ಮಾತನಾಡೋದಿರುತ್ತಲ್ಲ, ಅದೊಂದು ಸುಂದರವಾದ ಮಾಲೆ ಹಾಗೆ. ಅದು ಮಲ್ಲಿಗೆಯ ಮಾಲೆ ಆಗ್ಬೋದು, ಇನ್ನೊಂದು ಮಾಲೆ ಆಗ್ಬೋದು, ಮತ್ತೊಂದು ಮಾಲೆ ಆಗ್ಬೋದು. ಅದನ್ನ ಹೇಗೆ ಪುಣಿಸ್ತೀನಿ ನಾನು, ಹೌ ಐ ಕಮ್ಯುನಿಕೇಟ್, ಅದು ಮರ್ತೋಗಿದೆ. ಇವತ್ತು ಆಂಕರ್ಗಳು ಬಂದಿದ್ದ ತಕ್ಷಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಅವರು ಅಟ್ಯಾಕಿಂಗ್ ಅಂದ್ರೆ ಕೂಗಾಡುವುದು ಅರಚಾಡುವುದು ಅಂದ್ಕೊಂಡಿದ್ದಾರೆ. ಬಟ್ ಕೂಗಾಡೋದು ಅರಚಾಡೋದೇ ಆಂಕರಿಂಗ್ ಅಲ್ಲ. ದಟ್ ಈಸ್ ನಾಟ್ ದ ವೇ ಆಫ್ ಕಮ್ಯುನಿಕೇಶನ್ ಅಟ್ ಆಲ್. ನಿಮಗೆ ನೀವು ಹೇಳುವುದಿರುತ್ತಲ್ಲ, ಅದು ನೇರವಾಗಿ ನೋಡುಗನ ಹೃದಯವನ್ನ ತಟ್ಟಬೇಕು. ಯು ಶುಡ್ ರೀಚ್ ದ್ಯಾಟ್. ಅಲ್ಲಿ ಎಲ್ಲ ಭಾವಗಳು ಇರಬೇಕು. ಅಂದ್ರೆ ನೀವು ಮಾತನಾಡುವಾಗ ನೀವು ಆಂಕರ್ ಭಾಷೆಯಲ್ಲಿ ಕೂತ್ಕೊಂಡಿರಿ, ಅವ್ರಿಗೆ ಒಂದು ಸಾವಿನ ಸುದ್ದಿಗೂ ಒಂದು ಬರ್ತ್ಡೇ ಪಾರ್ಟಿ ಸುದ್ದಿಗೂ ಇನ್ಯಾರ್ದಕ್ಕೂ ಆ ನಡುವೆ ಒಂದು ವ್ಯತ್ಯಾಸ ಇವತ್ತಿನ ದಿನ ಮರ್ತೋಗ್ಬಿಟ್ಟಿದೆ ಅಂತ. ಅವನು ಒಂದೇ ರೀತಿ ಬರ್ಬೇಕಾದ್ರೆ ಹಾಗೆ ನಾನು ಇವತ್ತು ಯಾರನ್ನು ಬೈಲಿ. ಅಗ್ರೆಸಿವ್ ಜರ್ನಲಿಸಮ್ ಅಂದ್ರೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೋದು, ಬೈಬೇಕು. ಯು ಸಿ ಆ ರೀತಿಯಲ್ಲಿ ಇವರು ಒಂದೇ ರೀತಿ ಶಬ್ದ ಭಯೋತ್ಪಾದಕರು ಅಂತ. ಅಂದ್ರೆ ಮಾಧ್ಯಮದವರೇ ಒಂದು ರೀತಿ ಭಯೋತ್ಪಾದಕರಾಗಿ ಇವತ್ತಿನ ದಿನ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ. ಆದ್ರೆ ಈ ಮಾತಿಗೆ ನಾನೊಂದು ವಿಚಾರವನ್ನ ಹೇಳ್ತೀನಿ. ಈ ರೀತಿಯಾಗಿರುವಂತಹ ಆಪಾದನೆಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಆದ್ರೆ ಒಂದು ಮಾತಿನ ಪ್ರಕಾರ ಯಾವಾಗ ನೋಡುಗರು ಯಾವುದನ್ನ ಇಷ್ಟಪಡ್ತಾ ಹೋಗ್ತಾರೋ ಅದೇ ಅಲ್ಲಿ ಹೆಚ್ಚಾಗುತ್ತೆ ಅನ್ನೋ ನೀವು ಹೇಳ್ತಾ ಇದ್ರಿ. ಮುಂಚೆ ಕಾಲದ ಪತ್ರಿಕೋದ್ಯಮ ಉದ್ಯಮ ಆಗಿರ್ಲಿಲ್ಲ, ಈಗದ ಉದ್ಯಮವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ. ಸೊ ಈಗ ಅಂದ್ರೆ ಅಭಿರುಚಿಗಳು ಹೇಗೆ ಬದಲಾವಣೆ ಆಗ್ತಾ ಇದೆನೋ ಅದೇ ರೀತಿಯಾಗಿ ಬದಲಾಗ್ತಾ ಇದೆ ಮಾಧ್ಯಮ ಅನ್ನುವಂಥ ಮಾತಿದೆ. ಇದಕ್ಕೆ ನೀವೇನ್ ಹೇಳ್ತೀರಿ? ಇದು ಹೇಗೆ ಗೊತ್ತಾ, ನೀವು ಗಾಂಧಿನಗರಕ್ಕೆ ಹೋಗಿ. ನಾನು ಬಹಳ ವರ್ಷ ಸಿನಿಮಾ ಜರ್ನಲಿಸಮ್ ಮಾಡಿದೆ. ನಾನು ಬಹಳಷ್ಟು ಸಿನಿಮಾ ನಟರುಗಳು, ನಿರ್ಮಾಪಕರು ಎಲ್ಲ ನನಗೆ ವೈಯಕ್ತಿಕವಾಗಿ ಗೊತ್ತಿತ್ತು. ನೀವಂದ್ರೆ ಏನಂತಾರೆ ಗೊತ್ತಾ, ಒಂದು ಕೆಟ್ಟ ಸಿನಿಮಾ ಕೊಟ್ಟವನ ಹತ್ರ ಹೋದ್ರೆ ಏನ್ ಮಾಡ್ರಿ, ಜನ ಕೇಳ್ತಾರೆ, ನಾವು ಕೊಡ್ತೀವಿ. ಇದು ಎಕ್ಸ್ಕ್ಯೂಸ್ ಅಲ್ಲ. ಜನ ಕೇಳ್ತಾರೆ ನಾನು ಕೊಡ್ತೀನಿ ಅಂತಂದ್ರೆ ಅದರ ಅರ್ಥ ಏನು? ನೀವು ನಿಮ್ಮೆಲ್ಲ ಜವಾಬ್ದಾರಿಯನ್ನ ಜನರ ಮೇಲೆ ಹಾಕಿ ಸಮಾಜವನ್ನ ನಾಶಪಡಿಸುವಂತ ಸಿನಿಮಾ ಮಾಡ್ತೀರಿ ಅಂತ ಅಲ್ವಾ? ಅದೇ ರೀತಿ ಪತ್ರಿಕೋದ್ಯಮಿಗಳು ಅದರ TRP ಬೇಕು. ಅದ್ರ ಬಹಳ ಸರಳವಾಗಿ ಮೀರಾ ನಿಮ್ಗೆ ಹೇಳ್ತೇನೆ, ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ಎ ಸೇಲಬಿಲಿಟಿ ಅಂಡ್ ಕ್ರೆಡಿಬಿಲಿಟಿ ಅಂತ. ನೀವು ಒಂದ್ ಕಡೆ ಸೇಲೆಬಿಲಿಟಿ ಇರಲೇಬೇಕು, ನೀವು ಮಾಡಿದಾಗ ಅದು ಮಾರಾಟ ಆಗ್ಬೇಕು, TRP ಬರ್ಬೇಕು. TRP ಇಲ್ಲದಿದ್ರೆ ಆಗಲ್ಲ ಅಲ್ವಾ? TRP ಆಧಾರದ ಮೇಲೆ ಒಂದು ವಾಹಿನಿಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ನಿಮಗೆ ಒಂದು TRP 2 TRP ಇದೆ ಅಂದ್ರೆ ಎಷ್ಟು ಬರುತ್ತೆ ಅನ್ನೋದು ಅಲ್ವಾ? ಒಂದು TRPಗೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ನಿಮ್ಗೆ 2 ಲಕ್ಷ ರೂಪಾಯಿ ಅಡ್ ರೆವಿನ್ಯೂ ಸ್ಯಾಟಲೈಟ್ ಚಾನಲ್ ಬರಬೇಕು. ದಟ್ಸ್ ಮಾರ್ಕೆಟ್. ಎಸ್ ಬರಬೇಕು. ಆದರೆ ಕ್ರೆಡಿಬಿಲಿಟಿಯನ್ನ ನೀವು ಎಲ್ಲಿವರೆಗೆ ಮೇಂಟೈನ್ ಮಾಡ್ತೀರಿ?
ನೀವು ಕ್ರೆಡಿಬಿಲಿಟಿಯನ್ನ ಮೇಂಟೈನ್ ಮಾಡದೆ ಇದ್ರೆ ನಿಮಗೆ ಕ್ರೆಡಿಬಿಲಿಟಿ ಮತ್ತು ಸೇಲೆಬಿಲಿಟಿಯ ನಡುವೆ ಒಂದು ಸಮತೋಲನವನ್ನ ಕಾಪಾಡೋಕ್ ಸಾಧ್ಯ ಆಗದಿದ್ರೆ ಇವು ನಿಲ್ಲಿಸುತ್ತೆ. ಬೇರೆ ವ್ಯತ್ಯಾಸ ಇಲ್ಲ. ಒಂದು ಅಂಗಡಿ ತೆಗೆದಿಯೋದಕ್ಕೂ ಆ ಅಂಗಡಿಯಲ್ಲಿ ಏನ್ ಮಾರಾಟ ಮಾಡ್ತೀರಿ ಗೊತ್ತಿರ್ಬೇಕಲ್ವಾ? ನಿಮ್ಮ ಅಂಗಡಿ ಯಾವುದನ್ನು ಮಾರಾಟಕ್ಕೆ ಇಟ್ಟಿದ್ದೀರಿ ನೀವು, ಅದ್ರ ಮೇಲೆ ನಿಮ್ ಯೋಗ್ಯತೆಯ ತೀರ್ಮಾನ ಆಗುತ್ತೆ.